ಸ್ಥಾನದಿಂದ ಕೆಳಗಿಳಿದ ಬಳಿಕ ಸಿದ್ದು ಸೈಡ್ ಲೈನ್ ಆಗೋದ್ರ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇದೇ ರೀತಿಯಾದಂತ ಸಿಚುವೇಶನ್ಗಳು ಹಲವಾರು ಬಾರಿ ಕ್ರಿಯೇಟ್ ಆಗಿದೆ. ಆ ರೀತಿಯ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಚಾನ್ಸ್ ಕೊಟ್ಟಿಲ್ಲ, ಮಿಸ್ ಆಗಿದ್ದಾರೆ ಅವರ ಆಪ್ತರೆ. ಸಿದ್ದರಾಮಯ್ಯ ಸೂಚನೆಗೆ ಹೈಕಮಾಂಡ್ ಡೋಂಟ್ ಕೇರ್ ಅಂತಿದ್ಯಾ? ಅವರ ಮಾತಿಗೆ ಬೆಲೆ ಕೊಡ್ತಾ ಇಲ್ವಾ? ಸಿದ್ದರಾಮಯ್ಯ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ನೋ ರೆಸ್ಪಾನ್ಸ್. ಸಿದ್ದರಾಮಯ್ಯ ಶಿಫಾರಸು ಮಾಡಿದ ಹೆಸರನ್ನ ಕೈಬಿಟ್ಟು ಹೈಕಮಾಂಡ್ ಬೇರೆ ಹೆಸರುಗಳನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ಸಂದರ್ಭದಲ್ಲಿ ಸೈಡ್ ಲೈನ್ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆ ರೀತಿಯಾದಂತಹ ಸನ್ನಿವೇಶಗಳು ಕೂಡ ಎಷ್ಟೋ ಬಾರಿ ಕಾಣಿಸಿದೆ. ಅವರು ರಾಜೀನಾಮೆ ಕೊಟ್ಟು ತದನಂತರ ಡಿಕೆಶಿ ಅವರು ಪದಗ್ರಹಣ ಮಾಡಿದ ನಂತರ ಕೆಲವೊಂದಷ್ಟು ಸನ್ನಿವೇಶಗಳು ಅಥವಾ ಏನ್ ನಡೀತು ಅದೆಲ್ಲದೂ ಕೂಡ ಅದೇ ರೀತಿಯಾಗಿ ಕಾಣಿಸೋ ತರ ಮಾಡಿರುವಂಥದ್ದು. ಇದೀಗ ಹೈಕಮಾಂಡ್ ಕೂಡ ಯಾಕೋ ಸಿದ್ದರಾಮಯ್ಯನವರ ಮಾತಿಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಸರಿಸುಮಾರು ಅವರ ಸಂಪುಟದಲ್ಲಿ 33 ಜನ ಇದ್ರು. ತದನಂತರ ಅವರು ಹೈಕಮಾಂಡ್ ಒಂದು ಪಟ್ಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ 18 ಜನರ ಹೆಸರನ್ನ ಕೊಟ್ಟಿರ್ತಾರೆ. ಆದ್ರೆ ಹೈಕಮಾಂಡ್ ಅದರಲ್ಲಿ ಚೂಸ್ ಮಾಡಿರುವಂತದ್ದು ಕೇವಲ 12 ಮಂದಿನ.